ಯಾವುದೇ ಒಂದು ವಸ್ತು ಬೇಗ ತನ್ನ ಮೌಲ್ಯವನ್ನು ಕಳ್ಕೊತಾ ಇದೆ, ಮಾರ್ಕೆಟಲ್ಲಿ ಅದರ ವ್ಯಾಲ್ಯೂ ಡೌನ್ ಆಗ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದು ನಮಗೆ ಅರ್ಜೆಂಟಾಗಿ ಸಿಗ್ತಾ ಇದೆ ಅಂತ, ಅಗತ್ಯಕ್ಕೆ ಬಹುಬೇಗ ದೊರಕ್ತಾ ಇದೆ ಅಂತ ಅರ್ಥ. ಒಂದನ್ನು ಯೋಚನೆ ಮಾಡಿ ನೋಡಿ. ಒಂದು ಅಡ್ವೈಸ್ ಇರ್ಬೋದು, ಒಂದು ಪ್ರೀತಿ ಇರ್ಬೋದು, ಒಂದು ಸಾಂತ್ವನ ಇರ್ಬೋದು, ಒಂದು ಸಾಲ ಇರ್ಬೋದು, ಒಂದು ಸಹಾಯ ಇರ್ಬೋದು, ಎಲ್ಲವೂ ಮನುಷ್ಯನಿಗೆ ಅತಿ ಬೇಗದಲ್ಲಿ ಸಿಕ್ಬಿಟ್ರೆ ಅದರ ಮೌಲ್ಯವನ್ನು ಅದು ಕಳ್ಕೊಂಬಿಡುತ್ತೆ. ಶ್ರೀಮಂತಿಕೆ ಬರೋದಾದರೆ ನಾವು ಹೋರಾಟ ಮಾಡಿ ಕಷ್ಟಪಟ್ಟು ಶ್ರೀಮಂತರಾದರೆ ಅದ್ರ ಬೆಲೆ ನಮಗೆ ಜೀವನ ಪರ್ಯಂತ ಗೊತ್ತಿರುತ್ತೆ. ಅರ್ಜೆಂಟಾಗಿ ಯಾರೋ ಮಾಡಿಟ್ಟ ಆಸ್ತಿ ಸಿಕ್ಕಿದ್ರೆ ನಾವು ಶ್ರೀಮಂತರಾದರೆ ಅದ್ರ ಮೌಲ್ಯವನ್ನು ಕಳ್ಕೊಂಬಿಡುತ್ತೆ. ಪ್ರೀತಿ ಕೂಡ ಅದರ ಹಿಂದೆ ಬಿದ್ದು ತುಂಬ ನರಳಾಟ, ಗೋಳಾಟ, ಹೋರಾಟವನ್ನು ಅನುಭವಿಸಿ ಕೊನೆಯದಾಗಿ ಪಡ್ಕೋತೀವಲ್ಲ, ಪ್ರೀತಿ ಶಾಶ್ವತವಾಗಿ ನಮ್ಮ ಜೊತೆ ಉಳ್ಕೊಂಬಿಡುತ್ತೆ. ಒಂದು ಸಲಹೆ ಸೂಚನೆ ಕೂಡ ಒಬ್ಬ ಗುರುವಿನ ಸನ್ಮಾರ್ಗದಲ್ಲಿ ನಡೆದು ಅದಕ್ಕಾಗಿ ನಾವು ಪರಿಶ್ರಮವನ್ನು ಪಟ್ಟು ಒಂದು ಸನ್ಮಾರ್ಗವನ್ನು ಪಡ್ಕೊಂಡು ಅದರ ಮೂಲಕ ಉನ್ನತ ಶಿಖರಕ್ಕೆ ನಾವು ಏರ್ತೀವಲ್ಲ, ಆ ಗೆಲುವು ನಮ್ಮಲ್ಲಿ ಸದಾ ಉಳಿಬೇಕು ಅಂದರೆ ನಾವು ಕಷ್ಟಪಡಬೇಕು. ಅಂದರೆ ಯಾವುದೇ ಆಗಲಿ ನಮಗೆ ಅತಿ ಬೇಗದಲ್ಲಿ ಸಿಗಬಾರ್ದು. ಹಾಗಾಗಿ ಯೋಚನೆ ಮಾಡಿ ನೋಡಿ, ನಾವು ಬೇಗ ಶ್ರೀಮಂತರಾಗ್ತಾ ಇಲ್ಲ ಅಥವಾ ನಮಗೆ ಯಾವುದೋ ಬೇಗ ಸಿಗ್ತಾ ಇಲ್ಲ ಅಂತ ನೀವೇನಾದರೂ ನೋವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಯಾವತ್ತೂ ಯೋಚನೆ ಮಾಡಬೇಡಿ. ಯಾಕೆಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಎಲ್ಲವೂ ಶಾಶ್ವತವಾಗಿ ಕೊನೆ ಉಸಿರಿರೋವರೆಗೂ ನಮ್ಮಲ್ಲಿ ಉಳ್ಕೊಂಬಿಡುತ್ತೆ. ಅದು ವಿದ್ಯೆ ಇರ್ಬೋದು, ಕೀರ್ತಿ ಇರ್ಬೋದು, ಸಂಪತ್ತಿರ್ಬೋದು, ಪ್ರೀತಿ ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ಕೊನೆಯವರೆಗೆ ಉಳಿಸ್ಕೊಳ್ಳೋದು ಮುಖ್ಯನಾ, ಅರ್ಜೆಂಟಾಗಿ ಪಡ್ಕೊಂಡು ಅರ್ಜೆಂಟಾಗಿ ಅರ್ಧದಲ್ಲೇ ಕೈ ಬಿಟ್ಬಿಡೋದು ಉತ್ತಮನ? ಕೊನೆಯವರೆಗೆ ಉಳಿಬೇಕು ಅಂದರೆ ನೀವು ಕಷ್ಟಪಡಬೇಕು, ಹೋರಾಟ ಮಾಡಬೇಕು, ಶ್ರಮ ಪಡಬೇಕು. ಅದರಿಂದ ಬರುವಂತಹ ಫಲವನ್ನು ಆತ್ಮ ತೃಪ್ತಿಯಿಂದ ನೀವು ಅನುಭವಿಸ್ಬೇಕು. ಆಗ ಅದರ ಮೌಲ್ಯ ಹೆಚ್ಚಾಗ್ಬಿಡುತ್ತೆ. ಏನಂತೀರ? ನಿಜ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.